ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಶನಿವಾರ ನೈಟು ಸ್ಯಾರಿ ಅಂಗಡಿಗೆ ಹೋಗಿದ್ವಿ. ಏನಕ್ಕಪ್ಪ ಅಂಗಡಿಗೆ ಹೋಗಿದ್ವಿ ಅಂದರೆ ಸೀರೆ ತೊಗೊಳೋದಕ್ಕೆ. ಯಾವ ವಿಶೇಷ ಅಂತ ಅಂದರೆ ನಾನು ನವಂಬರ್ 30 ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅದಕ್ಕೆ ಸೀರೆ ತೊಗೊಳ್ಳೋಣ ಅಂತ ಹೋದ್ವಿ. ಬೆಳಗ್ಗೆ ಹೋದರೆ ತುಂಬ ರಶ್ ಇರುತ್ತೆ ಅಲ್ಲಿ, ಅದಕ್ಕೋಸ್ಕರ ನೈಟಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ನೈಟಲ್ಲಿ ಹೋಗಿದ್ವಿ. ಸ್ಯಾರಿ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ಅಲ್ಲಿ 2 ಸ್ಯಾರಿ ತಗೊಂಡು ಹಂಗೆ ಊರಿಗೆ ಹೋಗ್ಬೇಕಾಗಿತ್ತು, ಅಮ್ಮ ಊರಿಗೆ. ಹಂಗೆ ಹೋಗೋಣ ಅಂತ ನೈಟ್ ಬಂದ್ವಿ, ಸ್ಯಾರಿ ತೊಗೊಂಡು ಹಂಗೆ ಊರಿಗೆ ಹೊರಟ್ವಿ. ಊರಿಗೆ ಹೋಗ್ತಾ ಇದ್ದೀವಿ. ಏನು ಟ್ರಾಫಿಕ್ ಎಲ್ಲಿ ತನಕ ನಿಂತಿದೆ ಅಂದರೆ, ಮೈಸೂರು ಇನ್ನೊಂದು ಸ್ವಲ್ಪ ಬೆಂಗಳೂರು ಥರನೇ ಟ್ರಾಫಿಕ್ ಆಗಿಬಿಡುತ್ತೆ ಈಗ. ಸಾಟರ್ಡೆ ಸಂಡೇ ಅಲ್ವಾ, ಬೆಂಗಳೂರು ಹೈವೇ ಇದು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಅಲ್ವೇನ್ರಿ? ಹೌದು, ಮೈಸೂರು ಎಂಟ್ರಿ ತುಂಬ ಇದಿರ್ತದೆ. ಮೈಸೂರಿಂದ ಹೊರಗಡೆ ಹೋಗೋದೇನು ತೊಂದರೆ ಇಲ್ಲ, ಮೈಸೂರು ಒಳಗಡೆ ಬರೋದು ಹೆವಿ ಟ್ರಾಫಿಕ್ ಇರ್ತದೆ. ಯಾಕೆಂದರೆ ವೀಕೆಂಡ್ ಅಲ್ವಾ, ಎಲ್ಲ ಮೈಸೂರಲ್ಲಿ ಬಂದು ನಿಂತ್ಕೊಂಡು ಜಾಲಿ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಬೆಂಗಳೂರಲ್ಲಿ ಚೆನ್ನಾಗಿ ದುಡಿತಾರೆ. ಆವಾಗ ವೀಕೆಂಡಲ್ಲಿ ಬಂದು ಜಾಲಿ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಈಗ ನಮ್ಮೂರಿಗೆ ದಾರಿ ಸಿಕ್ತು, ಹೋಗ್ತಾ ಇದೀವಿ. ಈಗ ಮೇನ್ ರೋಡಿಂದ ಊರಿಗೆ ಕಟ್ಟಾದ್ವಿ, ಈಗ ಹೋಗ್ತಾ ಇದೀವಿ. ಈಗ ಇದು ಎಲ್ಲರೂ ಈಗ ಲಕ್ಷ್ಮೀಪುರದ ಹತ್ರ ಬಂದ್ವಿ. ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಸೃಷ್ಟಿಗೇನೋ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೃಷ್ಟಿ ಲಕ್ಷ್ಮೀಪುರ ಅಲ್ಲಿ ಮುಂದಕ್ಕೆ ಯಾವುದದ, ಅಲ್ಲಿ ಸೃಷ್ಟಿ ಹಬ್ಬ ನಡೆಯುತ್ತಲ್ಲ, ಯಾವ ಊರದು? ಅದು ಸಿದ್ಲಿಂಗ್ಪುರ. ಅಲ್ಲಿ ಸೃಷ್ಟಿ ಜಾತ್ರೆನೇ ಆಗುತ್ತೆ, ಸೂಪರಾಗಿ ಆಗುತ್ತೆ. ನಾವು ಚಿಕ್ಕವರಾಗಿದ್ದಾಗ ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಇಲ್ಲೇ ಪಕ್ಕದಲ್ಲೇ ನಮ್ಮ ಗದ್ದೆನೂ ಇದೆ, ಇಲ್ಲಿ ಕಾಣಿಸಲ್ಲ ಈಗ. ಇನ್ನೇನೋ ಸಿಗುತ್ತೆ, ಇನ್ನೇನೋ ನಮ್ಮ ಊರು ಪಾಲಹಳ್ಳಿ. ಬಂದ್ವಿ ನಮ್ಮೂರಿಗೆ. ನೋಡಿ, ನಮ್ಮದು ಪಾಲಹಳ್ಳಿ, ಅಲ್ಲೂ ಜಿಮ್ ಇದೆ. ಊರಿಗೆ ಬಂದ್ವಿ. ಹಬ್ಬದಲ್ಲಿ ಎಲ್ಲ ಜಿಗಿ ಅಂತ ಲೈಟ್ ಹಾಕಿದ್ರು ಎಲ್ಲ. ಈಗ ಹಬ್ಬ ಎಲ್ಲ ಮುಗೀತಲ್ಲ, ಎಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ ಲೈಟ್ ಎಲ್ಲ. ಮನೆಗೆ ಬಂದ್ವಿ ಈಗ. ಮನೆಗೆ ಬಂದು ಈಗ ನಮ್ಮಮ್ಮ ಬಿಸಿ ನುಗ್ಗೆ ಸೊಪ್ಪು ಉಪ್ಪು ಸಾಂಬಾರು ಮುದ್ದೆ ಮಾಡಿದ್ದಾರೆ. ಈಗ ಊಟ ಮಾಡೋದಷ್ಟೇ. ಬಿಸಿ ಮುದ್ದೆ ರೆಡಿಯಾಗಿದೆ. ನುಗ್ಗೆ ಸೊಪ್ಪು, ಸಾರು ರೆಡಿಯಾಗಿದೆ. ಊಟ ಎಲ್ಲ, ಅಡುಗೆ ಎಲ್ಲ ರೆಡಿಯಾಗಿದೆ. ಈಗ ಮನೆಗೆ ಬಂದ್ವಿ. ಸೀರೆ ತಗೊಂಡು ಬಂದೆ.
ನವಂಬರ್ 30 ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅದಕ್ಕೆ ಸ್ಯಾರಿ ತಗೊಂಡು ಬಂದೆ. ನಮ್ಮ ಮೈಸೂರಿನ ಯುವರಾಜ್ ಸಿಲ್ಕ್ ಅಂಗಡಿಗೆ ಹೋಗಿದ್ವಿ, ಸ್ಯಾರಿ ಅಂಗಡಿಗೆ. ನಾನು ಜಾಸ್ತಿ ಈ ಮಿಂಚೋದೆಲ್ಲ ನನಗೆ ಇಷ್ಟ ಇಲ್ಲ. ಸ್ವಲ್ಪ ಲೈಟಾಗಿ ಡಿಸೆಂಟಾಗಿ ಇರಬೇಕು. ಅದಕ್ಕೆ ಒಂದು ಸ್ವಲ್ಪ ಸಿಂಪಲಾಗಿರೋದು ತಗೊಂಡಿದ್ದೀನಿ. ಹಾಂ, ಚೆನ್ನಾಗಿದೆ. ಎರಡೂ ನನಗೆ ಇಷ್ಟ ಆಯಿತು. ನನಗೆ ಇದಂತೂ ಸೂಪರಾಗಿದೆ ಇದು. ಬಂದೆ. ಇವೆರಡು ಸ್ಯಾರಿನೂ ತಗೊಂಡು ಬಂದ್ವಿ. ಇದೊಂದು ಪಿಂಕ್ ಸ್ಯಾರಿ ತಗೊಂಡ್ವಿ, 1680 ರೂಪಾಯಿ ಇದಕ್ಕೆ. ಪಿಂಕ್ದು. ಮತ್ತು ಇದಂತೂ ತುಂಬ ಚೆನ್ನಾಗಿದೆ. ಇದು ಸಣ್ಣ ಬಾರ್ಡ್ರಿದೆ. ಇದ್ರ ಪ್ರೈಸ್ ಬಂದು 2090 ರೂಪಾಯಿ. ತುಂಬ ಚೆನ್ನಾಗಿದೆ ಇದು. ನನಗೆ ಇದು ತುಂಬ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಈ ಕಲರ್ ಇರಲಿಲ್ಲ. 2 ಸ್ಯಾರಿ ತಗೊಂಡ್ವಿ. ನವಂಬರ್ 30 ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ನುಗ್ಗೆ ಸೊಪ್ಪು ಉಪ್ಸಾರು ಅನ್ನ ಸಕ್ಕದಾಗಿದೆ. ಇದ್ರ ಮುಂದೆ ಯಾವ ಊಟನೂ ಏನೂ ಮಾಡೋಕ್ಕಾಗಲ್ಲ. ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ತೊಗರಿಕಾಳು ಹಾಕಿ ನುಗ್ಗೆ ಸೊಪ್ಪು ಹಾಕಿ ಅಮ್ಮ ಸೊಪ್ಪು ಮಾಡಿದ್ದಾರೆ. ಸೂಪರಾಗಿದೆ. ಊಟ ಮಾಡ್ತಾಯಿದ್ದೀವಿ. ನಮ್ಮನೆಯವರು ಊಟ ಮಾಡ್ತಾಯಿದ್ದಾರೆ. ಹೆಂಗಿದ್ರಿ ಸಾರು? ಸೊಪ್ಪು ಮಾತ್ರ ಅಲ್ಟಿಮೇಟ್ ಆಗೈತೆ. ಕಾಳು, ನುಗ್ಗೆ ಸೊಪ್ಪು, ತೊಗರಿಕಾಳು ಸಾಕಾಗಿದೆ. 2 ಬಟ್ಲು ತಿಂದ್ಬಿಟ್ಟೆ. ಅನ್ನದೇ ತಿನ್ನೋಕ್ಕಾಯ್ತಲ್ಲ, ಅಷ್ಟು ಚೆನ್ನಾಗಿ.